ಹಾಯ್ ಹಲೋ ಎಲ್ಲರಿಗೂ ಕೂಡ ಜೈ ಹಿಂದ್. ಸೊ ಯಾರೆಲ್ಲ KPTCL ಲೈವ್ ಮಂಡಳಿಗಳಿಗೆ ಅರ್ಜಿಗಳನ್ನ ಸಲ್ಲಿಸಿಬಿಟ್ಟು ಈಗಾಗಲೇ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಅಂತ ಹೇಳಿಸಿಂದ ಯಾರೆಲ್ಲ ಫಿಸಿಕಲನ್ನು ಪಾಸ್ ಮಾಡ್ಕೊಂಡಿರಲ್ಲ, ನೆಕ್ಸ್ಟ್ ಅದೇ ಥರನಾಗಿ ಇನ್ನೂ ಕೂಡ ಸರ್ ನಮ್ದು ಅಡ್ಮಿಟ್ ಕಾರ್ಡೇ ಬಿಟ್ಟಿಲ್ಲ ಅಂತ ಅನ್ನೋರು ಯಾರಪ್ಪ ಅಂದರೆ ಜೂನಿಯರ್ ಫೋರ್ಮನ್ ಅಂತ ಹೇಳಿಸಿಂದ ಜೂನಿಯರ್ ಫೋರ್ಮನ್ಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದಿಲ್ಲ, ಸೊ ನಿಮ್ಮದು ಕೂಡ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದಾರ. ಸೊ ಯಾವ ಡಿವಿಷನ್ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದಾರ, ಸೊ ಅದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗ್ತಾವೆ, ಸೊ ಏನೆಲ್ಲ ತೊಗೊಂಡು ಹೋಗಬೇಕು, ಸೊ ಎಲ್ಲಿ ಇರ್ತದ ಫಿಸಿಕಲ್ ಅನ್ನೋದು ಕೂಡ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಓಕೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಪ್ಪ ಅಂದರೆ ಇದು ಒಂದೇ ಅಪ್ಡೇಟ್ ಎಲ್ಲ ಸ್ನೇಹಿತರೆ. ಪ್ರತಿ ಒಂದು ಯಾವುದೇ ಒಂದು ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ನೋಡ್ಕೊಂಡಿರ್ಬೋದು. ನಮ್ಮ ಬಾಗಲಕೋಟದಲ್ಲಿ ಯಾವ ಥರ ಫಿಸಿಕಲನ್ನು ಕಂಡಕ್ಟ್ ಮಾಡಿದ್ರು, ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾ ಇದ್ದಾರೆ, ಸೊ ನಿಮ್ಗೆ ಲೈವ್ಗೆ ನಾನು ವಿಡಿಯೋಗಳನ್ನು ಹಾಕಿದ್ದೀನಿ. ಒಂದ್ಸರಿ ಹೋಗಿ ವಿಸಿಟ್ ಕೊಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಗಳನ್ನ ತಿಳ್ಕೊಳ್ಬೋದು. ಈಗಾಗಲೇ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಅನ್ನು ಓದ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನೋಡ್ಕೋಬಹುದು ಈ ಕರೆದಿರ್ತಕ್ಕಂಥ ಅಡ್ಮಿಟ್ ಕಾರ್ಡ್ ಯಾವ್ದು ಬಂದಿದೆಯಪ್ಪ ಅಂದರೆ, ಸೊ ಪ್ರತಿಯೊಬ್ಬರು ಕೂಡ ನಾನು ಎಸ್ಕಾಮ್ ಆಗಿದ್ದೀನಿ, ಬೆಸ್ಕಾಮ್ ಆಗಿದ್ದೀನಿ, ಚೆಸ್ಕಾಮ್ ಆಗಿದ್ದೀನಿ, ಗೆಸ್ಕಾಮ್ ಆಗಿದ್ದೀನಿ. ಸೊ ಇದೇ ತರನಾಗಿ ಡೌಟ್ಸ್ಗಳಿದ್ದಾವೆ. ಸರ್ ನಮ್ದು ಕೂಡ ಅಡ್ಮಿಟ್ ಕಾರ್ಡ್ ಬರ್ತಾ ಇಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲರದ್ದು ಕೂಡ ಫಿಸಿಕಲ್ ಮುಗಿತಾ ಅಂತ ಹೇಳಿ ಒಂದಿಷ್ಟು ಜನಕ್ಕೂ ಕೂಡ ಡೌಟ್ ಇದೆ. ಇಲ್ಲಿ ನೋಡ್ಕೊಡ್ರಿ, JSA ಅಂತ ಹೇಳಿ ಯಾರು ಅರ್ಜಿಗಳನ್ನ ಸಲ್ಲಿಸಿದ್ರಲ್ಲ ಅವ್ರದ್ದು ಮಾತ್ರ ಮುಗಿದಿದೆ. ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಅಂತ ಹೇಳಿ ಇದನ್ನ ಆಯ್ತು ಅವರಿಗೆ. ನೆಕ್ಸ್ಟ್ ಈಗ ಅಡ್ಮಿಟ್ ಕಾರ್ಡ್ ಅನ್ನು ಬಿಟ್ಟಿರ್ತಕ್ಕಂಥದ್ದು ಜೂನಿಯರ್ ಫೋರ್ಮನ್ ಅಂತ ಹೇಳಿ ಜೂನಿಯರ್ ಫೋರ್ಮನ್ ಯಾರು ಹಾಕಿದಿಲ್ಲ, ಸೊ ಈ ಹುದ್ದೆಗೆ ಜೂನಿಯರ್ ಫೋರ್ಮನ್ ಹಾಕಿರ್ತಕ್ಕಂಥವರಿಗೆ ಅಡ್ಮಿಟ್ ಕಾರ್ಡ್ ಅನ್ನ ಬಿಟ್ಟಿದ್ದಾರೆ. ಸೊ ಯಾವ ಡಿವಿಷನ್ ಬಿಟ್ಟಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ಕೋಬಹುದು ಚೆಸ್ಕಾಮ್ ಅನ್ನ ಬಿಟ್ಟಿದ್ದಾರೆ. ಚಾಮುಂಡಿ ಯಾರಾಗಿರಲ್ಲ, ಚೆಸ್ಕಾಮ್ ಹಾಕಿದವರಿಗೆ, ಚೆಸ್ಕಾಮ್ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದಿಲ್ಲ ಅವ್ರಿಗೆ ಮಾತ್ರ ಅಡ್ಮಿಟ್ ಕಾರ್ಡ್ ಅನ್ನು ಬಿಟ್ಟಿದ್ದಾರೆ. ಇದು ಬಂದ್ಬಿಟ್ಟು 12ನೇ ತಾರೀಕಿನಿಂದ ಹಿಡಿದು 16ನೇ ತಾರೀಕಿನವರೆಗಡೆ ಫಿಸಿಕಲ್ ಇದೆ. ಸೊ ಯಾರೆಲ್ಲ ಚಾಮುಂಡಿಯನ್ನು ಹಾಕಿದಿರಲ್ಲ ಪ್ರತಿಯೊಬ್ಬರು ಹೋಗಿ ವಿಸಿಟ್ ಕೊಟ್ಟು ಚೆಕ್ ಮಾಡ್ಕೋಬಹುದು. ಅಡ್ಮಿಟ್ ಕಾರ್ಡ್ ಲಿಂಕ್ ಕೂಡ ನಾನು ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಟೆಲಿಗ್ರಾಮ್ದಲ್ಲಿ ಹಾಕಿದ್ದೀನಿ, ಇನ್ನೊಂದ್ಸರಿ ಹಾಕ್ತೀನಿ, ಬೇಕಿದ್ರೆ ಹೋಗಿ ಚೆಕ್ ಅನ್ನ ಮಾಡ್ಕೊಡಿ. ಓಕೆ ಸರ್, ನನ್ನ ಚೆಸ್ಕಾಮ್ ಇದೆ, ಎಲ್ಲಿ ಫಿಸಿಕಲ್ ಇದೆ ಅಂತಂದ್ರೆ, ಸೊ ಮೈಸೂರದಲ್ಲಿ ನಿಮ್ಗೆ ಒಂದು ಸ್ಟೇಡಿಯಂ ಇದೆ, ಅಲ್ಲಿ ನಿಮ್ಗೆ ಫಿಸಿಕಲ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. 8:30ಗೆ ರಿಪೋರ್ಟಿಂಗ್ ಟೈಮಿಂಗ್ ಇರುತ್ತೆ, ಅಂದ್ರೆ 8:30ಕ್ಕೆ ನಿಮ್ಮ ರಿಪೋರ್ಟಿಂಗ್ ಆಗಬೇಕಾಗುತ್ತಾ. ನೀವು ಎಷ್ಟು 8:30ಕ್ಕೆ ನಿಮ್ದು ಹೋದ್ರಿಪ್ಪ ಅಂದ್ರೆ ಮೊದಲಿಗೆ ನಿಮ್ಮ ಫಿಸಿಕಲ್ ಅನ್ನ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ನೀವು ಎಷ್ಟು ಲೇಟಾಗಿ ಹೋಗ್ತಿರಲ್ಲ, ಎಷ್ಟು ಡಾಕ್ಯುಮೆಂಟ್ ಅನ್ನು ಲೇಟಾಗಿ ಸಬ್ಮಿಟ್ ಮಾಡ್ತಿರಲ್ಲ, ಅಷ್ಟು ಲೇಟಾಗಿ ನಿಮ್ಮ ಫಿಸಿಕಲ್ ಇರುತ್ತೆ. ಸೊ ಈ ಜೂನಿಯರ್ ಸ್ಟೇಷನ್ ಅಟೆಂಡ್ ನೋಡ್ಕೋಬಹುದು, ಬಹಳಷ್ಟು ಬಿಸಿಲಿನಲ್ಲಿ ಫಿಸಿಕಲ್ ಅನ್ನು ನಡೆಸಿಬಿಟ್ಟು ಬಹಳ ಜನಕ್ಕೆ ತೊಂದರೆ ಆಯಿತು. ಯಾಕಂದ್ರೆ ಪ್ರಾಕ್ಟೀಸ್ ಮಾಡಿದವ್ರಿಗೆ ಕೂಡ ಇಲ್ಲಿ ಫಿಸಿಕಲ್ ಅಲ್ಲಿ ಫೇಲ್ ಆದ್ರಿ. ಆದ ಕಾರಣಕ್ಕೋಸ್ಕರ ಅದನ್ನ ಪಾಸ್ ಆದವರು ಕೂಡ ಆಯ್ತು, ಪಾಸ್ ಆಗ್ಲಾರ್ದವ್ರಿಗೆ ಕೂಡ ಆಯ್ತು. 2 ಅರ್ಜಿಗಳನ್ನ ಸಲ್ಲಿಸಿದವರು ಅದೇ ತರನಾಗಿ ಜೂನಿಯರ್ ಫೋರ್ಮನ್ ಯಾರು ಅರ್ಜಿಗಳನ್ನ ಸಲ್ಲಿಸಿದಿಲ್ಲ, ಸೊ ಅದೊಂದು ಡೌಟ್ ಅನ್ನ ಕೇಳ್ತಾ ಇದ್ರಿ. ಸರ್ ನಾನು ಈಗಾಗಲೇ ಫಿಸಿಕಲ್ ಫೇಲ್ ಆಗಿದ್ದೀನಿ, ಜೂನಿಯರ್ ಫೋರ್ಮನ್ ಕೂಡ ಅರ್ಜಿಗಳನ್ನ ಹಾಕಿದ್ದೀನಿ, ಅದು ಕೂಡ ಅಡ್ಮಿಟ್ ಕಾರ್ಡ್ ಬಂದಿದೆ ಸರ್, ನಾನು ಅದಕ್ಕೂ ಕೂಡ ಅಟೆಂಡ್ ಅನ್ನ ಆಗ್ಬೋದಾ? ಎಸ್, ಅದಕ್ಕೂ ಕೂಡ ನೀವು ಅಟೆಂಡ್ ಅನ್ನ ಆಗ್ಬೋದು. ಬೇಕಾಗಿರ್ತಕ್ಕಂಥ ದಾಖಲಾತಿಗಳು SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ನೆಕ್ಸ್ಟ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಫಾರ್ಮು, ಅದೇ ತರನಾಗಿ ಫೀ ರಿಸಿಪ್ಟ್, ನೀವೇನು DD ಅನ್ನ ತುಂಬಿದಿಲ್ಲ ಆ ಫೀ ರಿಸಿಪ್ಟ್ ಇದ್ರೂ ಓಕೆ, ಇರಲಿಲ್ಲ ಅಂದ್ರೆ ನಡೀತದೆ, ಕಂಪಲ್ಸರಿಯಾಗಿ ತೊಗೊಂಡು ಹೋಗಲೇಬೇಕು. ಇರಲಿಲ್ಲಪ್ಪ ಅಂತಾರೆ ರಿಕ್ವೆಸ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ, ಅದೇ ತರನಾಗಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ಅದೇ ತರನಾಗಿ ಮುಳುಗಡೆ ಸರ್ಟಿಫಿಕೇಟ್ ಇದ್ರೆ ಮುಳುಗಡೆ ಸರ್ಟಿಫಿಕೇಟ್, ಇವೆಲ್ಲನೂ ಕೂಡ ಒರಿಜಿನಲ್ನ ತೊಗೊಂಡ್ಬಿಟ್ಟು ಒಂದು ಸಟ್ಟ ಜೆರಾಕ್ಸ್ ಅನ್ನ ತೊಗೊಂಡು ಹೋಗ್ರಿ. ಫಿಸಿಕಲ್ಗೆ ಹೋಗೋಕ್ಕಿಂತ ಮುಂಚೆ ಏನೆಲ್ಲ ತೊಗೊಂಡು ಹೋಗ್ಬೇಕಪ್ಪ ಅಂದರೆ 1 ಲೀಟರ್ ಅಥವಾ 2 ಲೀಟರ್ ವಾಟರ್ ಬಾಟಲನ್ನು ತೊಗೊಂಡು ಹೋಗ್ರಿ. ಕಂಪಲ್ಸರಿಗೆ ಅನುಭವ ಆಗಿರ್ತಕ್ಕಂಥ ಹುಡುಗರಿಗೆ ನಾನು ಹೇಳ್ತಾ ಇದ್ದೀನಿ, ವಾಟರ್ನ ತೊಗೊಂಡು ಹೋಗ್ರಿ. ನೆಕ್ಸ್ಟ್ ತಿನ್ನಕ್ಕೆ ಏನಾದರೂ ಹಣ್ಣನ್ನು ತೊಗೊಂಡೋಗ್ರಿ. ಯಾಕಪ್ಪ ಅಂದರೆ ಬಹಳಷ್ಟು ಒಳಗಡೆ ಹೋದ್ಮ್ಯಾಗ ಲೇಟ್ ಆಗಿರ್ತೈತಿ, ಅಲ್ಲಿ ತಿನ್ನಕ್ಕೆ ಏನೂ ಸಿಗ್ತಿರೋದಿಲ್ಲ. ಆದ ಕಾರಣಕ್ಕೋಸ್ಕರ ಏನಾದರೂ ತಿನ್ನಕ್ಕೆ ತೊಗೊಂಡು ಹೋಗ್ರಿ. ಅದೇನು ಆರ್ಮಿ ರನ್ನಿಂಗು, ಸೊ ಏನಾದರೂ ತಿಂದರೆ ರನ್ನಿಂಗ್ ಓಡೋಕ್ಕಾಗಲ್ಲ ಅಂತ ಹೇಳಿಸಿಂದ ಆರಾಮ್ಸಾಗಿ ಓಡ್ಬೋದು. ಗೊತ್ತಿರ್ಬೋದು ನಿಮಗೆ ಟೆಸ್ಟ್ ಏನೇ ಇರ್ತದೆ ಅಂತ ಹೇಳಿಸಿಂದ ಆಲ್ಮೋಸ್ಟ್ ನಾನು ತಿಳಿಸಿದ್ದೀನಿ. 800 ಮೀಟರ್ 3 ನಿಮಿಷದಲ್ಲಿ ಓಡಬೇಕು, 100 ಮೀಟರ್ 14 ಸೆಕೆಂಡಲ್ಲಿ 8 ಮೀಟರ್ ಕಂಬವನ್ನ ನಿಮ್ಗೆ ಇಲ್ಲಿಕ್ಕೆ ಆಲ್ಮೋಸ್ಟ್ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ಗೆ ಹತ್ತಕ್ಕೆ ಚಾನ್ಸ್ ಕೊಟ್ಟಿದ್ರು. ಸೊ ಇಲ್ಲಿ ಜೂನಿಯರ್ ಫೋರ್ಮನ್ಗೆ ಏನು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಒಂದೇ ಚಾನ್ಸ್ನಲ್ಲಿ ಹತ್ತಿದ್ರಪ್ಪ ಅಂದರೆ ಒಂದೇ ಚಾನ್ಸ್ನಲ್ಲಿ ಹತ್ತಾಗೆ ಕೊಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಒಂದೇ ಚಾನ್ಸ್ನಲ್ಲೇ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಕಂಬ ಹತ್ತಿದ ನಂತರ ನೆಕ್ಸ್ಟ್ ಟಾಪನ್ನು ಟಚ್ ಮಾಡಲೇಬೇಕು. ಅಲ್ಲಿ ಅಡ್ಮಿಟ್ ಕಾರ್ಡ್ದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕ್ರಾಸ್ ಆರ್ಮನ್ನು ಟಚ್ ಮಾಡ್ಬೇಕಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಶಾರ್ಟ್ ಪುಟ್ ಹೋಗಿಬೇಕಾಗುತ್ತೆ, ಸ್ಕಿಪ್ಪಿಂಗು, ಯಾವುದಾದ್ರೂ ಕಂಬ ಹಾಕಿ ಕಂಪಲ್ಸರಿ ಆಗಿರ್ತದೆ. ಇನ್ನು ಉಳಿದಿರ್ತಕ್ಕಂಥ 4 ಟೆಸ್ಟ್ನಲ್ಲಿ ಯಾವುದಾದ್ರೂ 2 ಟೆಸ್ಟನ್ನು ಪಾಸ್ ಮಾಡಿದ್ರಪ್ಪ ಅಂದರೆ ಸೊ ನೀವು ಫೈನಲಿ ಸೆಲೆಕ್ಷನ್ ಆದ ಹಾಗೆ. ನೆಕ್ಸ್ಟ್ 1:5ನಲ್ಲಿ ಈಗ ನೀವು 1:5 ಈಗ 1:5ನಲ್ಲಿ ಇದ್ದೀರಾ. ಸೊ ನೆಕ್ಸ್ಟ್ ಫೈನಲ್ ಸೆಲೆಕ್ಷನ್ ಆಗಬೇಕಾದ್ರೆ 1:1ದಲ್ಲಿ ಬಂದರೆ ಮಾತ್ರ ನಿಮ್ಮ ಸೆಲೆಕ್ಷನ್ ಆದ ಹಾಗೆ. ಓಕೆ, ಈ ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿಕೊಟ್ಟು ನಮ್ಮ ಫೇಸನ್ನು, ಸೊ ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ, ಸೊ ಯಾವುದೇ ಒಂದು ಅಪ್ಡೇಟ್ ಆಗಿರಲಿ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬೇ ಆಗಿರಲಿ,
ಪ್ರತಿಯೊಂದು ಇನ್ಫಾರ್ಮೇಷನನ್ನು ಇದ್ರ ರಿಸಲ್ಟ್ ಯಾವಾಗ ಬರ್ತಾರೆ, ಇದ್ರ ಸೆಲೆಕ್ಷನ್ ನೆಕ್ಸ್ಟ್ ಯಾವಾಗ ಇರ್ತದೆ ಅನ್ನೋದನ್ನು ಕೂಡ ನಾನು ಇದು ಅಡ್ಮಿಟ್ ಕಾರ್ಡ್ ಪ್ರತಿಯೊಂದು ಚೆಸ್ಕಾಮ್ ಆಯಿತು, ಬೆಸ್ಕಾಮ್, ಈಗ ಚೆಸ್ಕಾಮ್ ಬಿಟ್ಟಿದ್ದಾರೆ, ಬೆಸ್ಕಾಮ್, ಎಸ್ಕಾಮ್, ಚೆಸ್ಕಾಮ್, ಅದೇ ಥರ ನಿಮಗೆ ಮೆಸ್ಕಾಮ್, ಯಾವುದೇ ಒಂದು ಅಡ್ಮಿಟ್ ಕಾರ್ಡನ್ನು ಬಿಟ್ಟ ತಕ್ಷಣ ನಾನು ಅಪ್ಡೇಟನ್ನು ಕೊಡ್ತಾ ಇರ್ತೀನಿ, ಅದರ ಲಿಂಕ್ ಕೂಡ ಹಾಕ್ತೀನಿ. ಈ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ, ಇದೆಲ್ಲ ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕು, ಯಾವ ಸ್ಟೇಡಿಯಂಗೆ ಹೋಗಬೇಕು, ಏನಂತ ಹೇಳಿ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಈ ಕೆಳಗಿನ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಈ ಸಬ್ಸ್ಕ್ರೈಬ್ ಬಟನ್ ಒತ್ಕೊಂಡ್ರೆ ಮಾತ್ರ ನಿಮ್ಗೆ ನಾನು ಕೊಡ್ತಿರ್ತಕ್ಕಂಥ ಡೈಲಿ ಇನ್ಫಾರ್ಮೇಷನ್ಗಳು ಸಿಗ್ತಾನೆ ಇರ್ತದೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.